ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾನಿವತ್ತು ನಮ್ಮ ತವರು ಮನೆಗೆ ಹೋಗ್ತಾ ಇದ್ದೆ. ಹೋಗೋ ದಾರಿನಲ್ಲಿ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡ್ಲಿಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ದಾರಿನಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೇಚರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟೈಮ್ ಬಂದು ಇವಾಗ ಆಲ್ರೆಡಿ 5:45 ಮತ್ತು 6 ಗಂಟೆ ಹತ್ತತ್ರ ಇದೆ. ಬಟ್ 6 ಗಂಟೆ ಆದರೂ ಕೂಡ ಸೂರ್ಯನ ಹೊಳಪು ಇನ್ನೂ ಕಡಿಮೆ ಆಗಿಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸೂರ್ಯನ ಬೆಳಕು ಅಂತ. ಇದು 6 ಗಂಟೆ ಟೈಮ್ ಆಗಿದೆ ಅನ್ನೋದು ಕಾಣಿಸೋದೇ ಇಲ್ಲ, ಅಷ್ಟು ಬಿಸಿಲು ಇನ್ನೂ ಇತ್ತು. ಈ ಬೇಸಿಗೆ ಸಮ್ಮರ್ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಮಕ್ಕಳನ್ನು ಕೂಡ ಒಬ್ಬ ಅತ್ತೆ ಮನೆಗೆ, ಒಬ್ಬ ಅಜ್ಜಿ ಮನೆಗೆ, ಮಗಳು ಅಜ್ಜಿ ಮನೆಗೆ ಅಂತ ಹೋಗಿದ್ರಿಂದ ನನಗೂ ಸ್ವಲ್ಪ ಅಂದರೆ ವರ್ಷವಿಡೀ ಮನೆಯಲ್ಲೇ ಇರೋ ನಮಗೆ ಒಂದೆರಡು ದಿನ ನಮಗೂ ಸಮ್ಮರ್ ಹಾಲಿಡೇಸ್ ಅಂತ ಬೇಕಿತ್ತಲ್ವ, ಎಲ್ಲೂ ಹೋಗಲ್ಲ ಹೊರಗಡೆ. 2 ದಿನ ಮಕ್ಕಳು ಇಲ್ಲೇ ಇರೋಂಥ ಟೈಮ್ನಲ್ಲಿ ನನ್ನ ತಾಯಿ ಮನೆಗೆ ಯಾಕೆ ಹೋಗಬಾರ್ದು ಅಂತ ಯೋಚನೆ ಮಾಡಿ ಅಮ್ಮ ಕೂಡ ಬರೋಕ್ಕೆ ಹೇಳ್ತಾಯಿದ್ರು. ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸೊ ಹೋಗೋ ದಾರಿನಲ್ಲಿ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡ್ಕೊಂಡು ಹೋಗಿದ್ದೀನಿ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಯಾರೆಲ್ಲ ತವ್ರ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ, ಸೊ ಹೋಗುವಾಗ ತಯಾರಿ ಹೇಗಿರುತ್ತೆ, ಸೊ ಹೋಗಿ ಬಂದ ನಂತರ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನನಗೆ ವಿಡಿಯೋ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೊಂದು ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಈಗ ಆಲ್ರೆಡಿ ನಾನು ಹೊಳೆನರಸೀಪುರದಲ್ಲಿ ಇದ್ದೀನಿ. ಬಸ್ ಫುಲ್ ರಶ್ ಆಗಿತ್ತು. ಪಕ್ಕದಲ್ಲಿರೋವಂಥ ಬಸ್ ಅಂತೂ ಫುಲ್ ರಶ್ ಆಗಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಬಟ್ ಆದಷ್ಟು ಬೇಗ 1/2 ಅವರ್ ಮುಂಚೆನೇ ನಾನು ಊರು ತಲುಪಿದ್ದೆ. ಯಾಕಂದರೆ ಬಸ್ ಆಲ್ರೆಡಿ ರೆಡಿ ಇದ್ದವು. ನಾನು ಹೋಗೋಂಥ ಟೈಮ್ನಲ್ಲಿ ಬಸ್ ತಕ್ಷಣಕ್ಕೆ ಸಿಗ್ತಾ ಇದ್ವು. ಹಾಗಾಗಿ ನಾನು ಬೇಗನೆ ಊರು ತಲುಪಿದ್ದೆ. ಬಟ್ ತಲುಪಿದ ನಂತರನೇ ಬಸ್ ಸ್ಟ್ಯಾಂಡ್ಗೆ ಹತ್ತಿರವಾಗಿ ನಮ್ಮ ಅಕ್ಕನ ಮನೆ, ಅಂದರೆ ನಮ್ಮ 2ನೇ ಅಕ್ಕನ್ನ ನಾವು ಒಂದೇ ಊರಿಗೆ ಕೊಟ್ಟಿದ್ದೀವಿ. ಸೊ ಆದ್ದರಿಂದ ನಮ್ಮ ಭಾವ ಮತ್ತು ಅವರ ಅತ್ತೆ, ನಮ್ಮ ಅಕ್ಕನ ಅತ್ತೆ, ನಮ್ಮ ಭಾವನ ಅಮ್ಮ ಇಬ್ಬರೂ ಕೂಡ ಹಾಲು ಕರಿಕೆ ರೆಡಿ ಮಾಡ್ಕೊತಾ ಇದ್ದರು. ಸೊ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದ್ರಿಂದ ಅವ್ರ ಮನೆಗೆ ಹೋಗ್ದೇನೆ ಸ್ಟ್ರೈಟು ಅಮ್ಮ ಮನೆ ಊರು ಒಳಗಡೆ ಇರೋದು, ಅಲ್ಲಿಗೆ ಹೋದರೆ ಬೇಜಾರು ಮಾಡ್ಕೊತಾರೆ ಅಂತ ಒಂದು ಸಲ ವಿಸಿಟ್ ಕೊಟ್ಟೋಗೋಣ ಅಂತ ಬಂದೆ. ಬಟ್ ಅವರಿಬ್ಬರು ಹಾಲು ಕರಿಯೋದ್ರಲ್ಲಿ ಬ್ಯುಸಿ ಇದ್ದರು. ಯಾವ ರೀತಿ ಕರಿತಾ ಇದ್ದಾರೆ ಹಾಲನ್ನ ಎರಡೂ ಸೈಡ್ ಇಟ್ಕೊಂಡು ಅಂತ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಮನೇನ ನೋಡಿದ ನಂತರ ನನಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ಅಜ್ಜಿ ಎಷ್ಟು ಏಜ್ ಆಗಿದೆ ಅಂದರೆ ಆಲ್ರೆಡಿ ಒಂದು 75-80 ವರ್ಷ ಆಗಿದೆ ಅಂತ ಅನ್ಕೋತೀನಿ ಅಜ್ಜಿಗೆ, ನನ್ನ ಅಂದಾಜಲ್ಲಿ. ಬಟ್ ಮನೇನ ಮಾತ್ರ ಆದಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ನಮ್ಮ ಅಕ್ಕ ಡೆಲಿವರಿ ಪ್ರೆಗ್ನೆನ್ಸಿ ಅಂತ 1 ಇಯರ್ ಆಯಿತು, ಹತ್ತತ್ರ 1 ಇಯರಿಂದ ಮನೆಗೆ ಬಂದಿಲ್ಲ, ನಮ್ಮ ಅಮ್ಮನ ಮನೆಯಲ್ಲೇ ಇದ್ದಾಳೆ. ಬಟ್ ಮನೆ ಮಾತ್ರ ಆದಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೆ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಅಜ್ಜಿ. ಅಜ್ಜಿ ಪ್ರಿಪ್ರೇಷನ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಮ್ಮ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಫುಲ್ ಶಾಕಿಂಗ್. ಜೊತೆಯಲ್ಲಿ ಪಾಪು ಕೂಡ ಮಲಗಿತ್ತು, ಅಕ್ಕನ ಮಗ ಕೂಡ ಮಲಗಿದ್ದನು ಕೂಡ ಎದ್ದು ನೋಡ್ತಾ ಇದ್ದ. ಅವನಿಗೂ ಫುಲ್ ಶಾಕ್, ಯಾರಪ್ಪ ಬಂದರು ಇದು ಹೊಸಬ್ರು ಅಂತ ಎದ್ದು ನೋಡ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟ. ಬಟ್ ಎಲ್ಲರೂ ಶಾಕಾಗಿ ನೋಡ್ತಾರೆ. ನಮ್ಮಮ್ಮ ಅಂತೂ ಇನ್ನೂ ಕನ್ಫ್ಯೂಸನಲ್ಲೇ ಇದ್ದಾರೆ. ಇದೇನಿದು ಯಾವಾಗಲೂ ಬರದೇ ಇರೋಳು ಇವತ್ತು ಅಪರೂಪಕ್ಕೆ ಬಂದಿದ್ದಾಳು, ಅದು ಹೇಳ್ದೇನೆ ಬಂದಿದ್ದಾಳೆ ಅಂತ ಅವರಂತೂ ಫುಲ್ ಶಾಕಿಂಗಲ್ಲೇ ಇದ್ದರು. ಬಟ್ ನಾನು ಸರ್ಪ್ರೈಸ್ಗೋಸ್ಕರ ಬಂದಿದ್ದೀನಿ ಅಂತ ಬಂದ ತಕ್ಷಣ ನಮ್ಮಪ್ಪ ಹಣ್ಣು ಕೊಯ್ಕೊಟ್ರು. ತಿಂತ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೆಷ್ಟು ಉದ್ದ, ಎಷ್ಟು ಸ್ವೀಟ್ ಇತ್ತು ಅಂದರೆ ಹಣ್ಣು ತಿಂದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ಅಷ್ಟು ಸ್ವೀಟ್ ಇತ್ತು. ಈಗಿನ ಕಾಲದಲ್ಲಿ ಆ ಥರ ಹಣ್ಣು ಸಿಗೋದು ತುಂಬಾ ಕಷ್ಟ. ಹಾಗೆ ಒಂದು ಚಿಕ್ಕ ಆಟ ಕೂಡ ಆಡಿದ್ವಿ. ಅದ್ಯಾವ ಥರ ಅಂದರೆ ಎಲ್ಲರೂ ಕೂಡ ಓಪನ್ ಯುವರ್ ವಾಲ್ಪೇಪರ್ ಅಂತ ಹೇಳಿದ ತಕ್ಷಣ ಅವ್ರು ವಾಲ್ಪೇಪರ್ನಲ್ಲಿ ಯಾರ್ಯಾರ ಫೋಟೋನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸೋದಾಗಿತ್ತು. ಸೊ ಅವ್ರವ್ರಿಗೆ ಇಷ್ಟ ಆದಂಥದ್ದು, ಅವ್ರವ್ರಿಗೆ ಇಷ್ಟ ಆದಂಥ ಪರ್ಸನ್ನ ಅವರು ವಾಲ್ಪೇಪರ್ನಲ್ಲಿ ಹಾಕ್ಕೊಂಡಿದ್ರು. ಅದು ಒಂದು ಚಿಕ್ಕ ಆಟ ಆದಮೇಲೆ ನಂತರ ನೈಟ್ ಊಟಕ್ಕೆ ಅಂತ ನಮ್ಮನೆಗೆ ಒಬ್ಬರು ಚೆಫ್ ಬಂದಿದ್ದರು. ಚೆಫ್ ಅಂದರೆ ಅಂತ ಅರ್ಥ ಆಗುತ್ತೆ ನಿಮಗೆ, ಭಟ್ರು ಅಂತ ಹೇಳ್ತಾರೆ. ಅಡುಗೆ ಮಾಡೋದು ಒಬ್ಬರನ್ನ ಭಟ್ರನ್ನು ಚೆಫ್ ಅಂತ ಕರೀತಾರೆ, ಓಕೆನಾ. ಸೊ ಇಲ್ಲಿ ನಾನು ಚೆಫ್ ಅಂತಲೇ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಯಂಗ್
ಚೆಫ್ ಅವರು. ಸೊ ನಮ್ಮ ಅತ್ತೆ ಮಗ ಕೂಡ ಬಂದಿದ್ದರು. ಅವರು ಎಗ್ ರೈಸ್‌ನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲಿ ಹೋದ ತಕ್ಷಣ ಎಲ್ಲರೂ ಹೇಳ್ತಾಯಿದ್ರು. ಎಗ್ ರೈಸ್ ರೆಸಿಪಿ ಇವತ್ತು ನಾನು ಬಂದಿರೋದ್ರಿಂದ ನನಗೋಸ್ಕರ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಅವರು ಕೂಡ ಮಾಡಿಕೊಡ್ತಾಯಿದ್ರು. ಸೊ ಮಾಡೋವಂಥದ್ದನ್ನ ಯಾವ ರೀತಿ ಬ್ಯಾಚುಲರ್ಸ್ಗಳು ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಬ್ಯಾಚುಲರ್ಸ್ಗಳಿಗೆ ದಯವಿಟ್ಟು ನೋಡೋ ಹೋಗಿದ್ರೆ ನೋಡಿಕೊಂಡು ನೀವು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಒಂದು ಬಾಣಲಿನ ಇಟ್ಟು ಅದ್ರ ಮೇಲೆ ಸ್ವಲ್ಪ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ನಂತರ ಚಿಕ್ಕದಾಗಿ 2ರಿಂದ 3 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿ ಜೀರಿಗೆ, ಸಾಸಿವೆ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಹಾಕೊಬೋದು, ಇಲ್ಲ ಅಂದರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇದು ಬ್ಯಾಚುಲರ್ಸ್ಗೆ ತುಂಬ ಯೂಸ್ ಆಗುತ್ತೆ, ದಯವಿಟ್ಟು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಆ ನಂತರ ಏನಂದರೆ ಒಂದು 4ರಿಂದ 5 ಮೊಟ್ಟೆನ ಒಡೆದು ಈ ಥರ ಭಾಗ ಮಾಡಿ ಹಾಕ್ಕೊಂಡು ಒಂದು ಪಾತ್ರೆಗೆ ಅದನ್ನು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆವಾಗಿನ್ನು ಒಡೆದು ಹಾಕ್ಕೊಂಡು ಆಮೇಲೆ ಬಾಣಲಿನಲ್ಲಿ ಮಿಕ್ಸ್ ಮಾಡ್ಕೊತಾರೆ. ಬಟ್ ಇಲ್ಲಿ ಆ ಥರ ಮಾಡ್ತಾ ಇಲ್ಲ. ಒಂದು ಸಪ್ರೇಟ್ ಪಾತ್ರೆಗೆ ಒಡೆದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದಾರೆ. ಅವ್ರು ಫೇಮಸ್, ಇದು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಿದ್ದರಿಂದ ನಾನು ಕೂಡ ಟೇಸ್ಟ್ ಮಾಡಬೇಕಿತ್ತು, ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಮಾಡಿಕೊಡ್ತಾ ಇದ್ದಾರೆ. ಸೊ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಉಪ್ಪು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು, ಯಾಕಂದರೆ ಎಗ್ ಹಾಕಿದ ಮೇಲೆ ಅದೇನಾಗುತ್ತೆ ಅಂದರೆ ಟೇಸ್ಟಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಸಪ್ಪೆ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕ್ಕೊಬೇಕು. ನಂತರ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ಸ್ವಲ್ಪ ಗರಂ ಮಸಾಲ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಂತರ ನೀಟಾಗಿ ಮಿಕ್ಸ್ ಕೊಡಿ ಎಲ್ಲನೂ. ಆ ಈರುಳ್ಳಿ ಏನಿದೆ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಡ್ಕೊಳ್ಳೋ ಥರ ಫ್ರೈ ಮಾಡ್ಕೊಬೇಕು. ಹಾಗೆ ಬಿಟ್ಟರೆ ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಒತ್ತೋಂಥ ಚಾನ್ಸಸ್ ಇರುತ್ತೆ, ಒತ್ತೋದಲಿಕ್ಕೆ ಬಿಡಬಾರ್ದು. ಆನಂತರ ನಾವೇನು ಮೊಟ್ಟೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಮೊಟ್ಟೆ ಒಡೆದು ಚಮಚದಲ್ಲಿ ಸ್ಪೂನ್ನಲ್ಲಿ ಯಾವ ರೀತಿ ಕದ್ರಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ನಂತರ ಈ ರೀತಿ ತಳ ಒತ್ತೋದೇ ಇರೋ ಥರ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಮೊಟ್ಟೆ ಹಾಕಿರೋದ್ರಿಂದ ತಳ ಒತ್ತುತ್ತೆ, ಅದು ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೀಲಿಕ್ಕೆ ತಳ ಒತ್ತದೇ ಇರೋ ಥರ ಅವಕಾಶ ಕೊಡದೇ ಇರೋ ರೀತಿ ಈ ಥರ ತಿರುಗ್ತಾನೇ ಇರಬೇಕು. ಅದೇನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ, ಸ್ವಲ್ಪ ಹೊತ್ತು ಈ ರೀತಿ ತಿರುಗ್ತಾ ಇದ್ದಂಗೆ ಏನಾಗುತ್ತೆ, ಅದು ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ. ಆಮೇಲೆ ವೈಟ್ ರೈಸ್ ಏನು ಮಾಡಿಟ್ಕೊಂಡಿರ್ತೀವೋ ಅದನ್ನು ಉಡುಯಾಗಿ ಉದ್ರುದ್ರಾಗಿ ಮಾಡಿಟ್ಕೊಂಡಿರ್ಬೇಕು ಸೈಡ್ನಲ್ಲಿ. ನೋಡ್ತಾ ಇರ್ಬೋದು ಆವಾಗ ಯಾವ ರೀತಿ ಇತ್ತು, ನೀರಿನ ಥರ ಇತ್ತು. ಈಗೆಲ್ಲ ನೀರೆಲ್ಲ ಸೀದ ನಂತರ ಅದು ಏನಿದೆ ಮೊಟ್ಟೆ ಹಾಕಿರೋದು ಯಾವ ರೀತಿ ಉದ್ರಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಒಂದು 5 ನಿಮಿಷ ತಗೊಳುತ್ತೆ ಅಷ್ಟೇ. ಎಗ್ ರೈಸ್ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವ್ರು ಮಾಡಿದಂಥ ಸಿಂಪಲ್ ರೆಸಿಪಿ ಎಗ್ ರೈಸ್ 5ರಿಂದ 10 ನಿಮಿಷದೊಳಗಡೆ ನಮಗೆ ಬಿಸಿ ಬಿಸಿಯಾದ ಎಗ್ ರೈಸ್ ರೆಡಿ. ನಾನು ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದೇ ಗೊತ್ತಿರಲಿಲ್ಲ. ಇವ್ರು ಮಾಡಿದ ಮೇಲೇ ಗೊತ್ತಾಗಿದ್ದು ಎಷ್ಟು ಟೇಸ್ಟಿಯಾಗಿತ್ತು ಮತ್ತು ಎಷ್ಟು ಸಿಂಪಲ್ಲಾಗಿತ್ತು ಅಂತ. ಆನಂತರ ಉದ್ರಾಗಿ ಬಂದಂಥ ಏನಿದೆ ಮೊಟ್ಟೆದು ಅದಕ್ಕೆ ನಾವು ವೈಟ್ ರೈಸ್ ಏನು ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಕೊಡಬೇಕು. ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೈಟ್ ರೈಸ್ ಸೈಡಲ್ಲಿ ಉಳ್ಕೊಳ್ಳೋದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಕೊಡಿ. ಅದ್ರ ಫ್ಲೇವರ್ ಮಾತ್ರ ಅಡುಗೆ ಮನೆ ಫುಲ್ ಕವರ್ ಆಗಿತ್ತು. ನನಗೆ ಅನ್ನಿಸ್ತಾ ಇತ್ತು ಒಳ್ಳೆ ಚೆಫ್ ಆಗಿ ಕೆಲಸ ಮಾಡ್ಬೋದು ನೀನು ನೋಡು ಅಂತ ಎಲ್ಲ ಹೇಳ್ತಾ ಇದ್ದಾರೆ, ರೇಗಿಸ್ತಾ ಇದ್ವಿ ಅವರು. ಇಲ್ಲಪ್ಪ ನಮ್ಗೆ ಯಾರಿಗೂ ತೋರಿಸಲ್ಲ, ನನ್ನ ಸದ್ಯಕ್ಕೆ ಬ್ಯಾಚುಲರ್ಸ್ ಫುಡ್ ಇದು, ನಾನು ಮಾಡ್ಕೊತೀನಿ ಅವಾಗವಾಗ ಎಲ್ಲರೂ ಬ್ಯಾಚುಲರ್ಸ್ ಜೊತೆ ಹೋದಾಗ ಈ ರೀತಿ ಎಲ್ಲ ಟ್ರೈ ಮಾಡ್ತೀವಿ ಅಂತ. ಸೊ ರೆಡಿ ಆಯಿತು, ಏನಂದರೆ ಎಗ್ ರೈಸ್ ರೆಸಿಪಿ ರೆಡಿ ಆಯಿತು. ಸೊ ಎಲ್ರಿಗೂ ಸರ್ವ್ ಮಾಡಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ವಿ ಎಲ್ಲರೂ ರೌಂಡಾಗಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಹೇಳಬೇಕು ಅಂದರೆ. ನಾನು ಫಸ್ಟ್ ಟೈಮ್ ಎಗ್ ರೈಸ್ ರೆಸಿಪಿನ ಅದು ಮನೆಯಲ್ಲಿ ಮಾಡಿದ್ದನ್ನು ತಿಂದು ನೋಡಿದ್ದು, ನನಗೆ ತುಂಬಾ ಇಷ್ಟ ಆಯಿತು. ಅದ್ರ ಮೇಲೆ ನಿಮಗೆ ಅವೈಲೇಬಲ್ ಇದ್ದರೆ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ, ಆಲ್ರೆಡಿ ಎಗ್ ರೈಸ್ನ ಟೇಸ್ಟ್ ಮಾಡಲಿಕ್ಕೆ ಕೂತಿದ್ದೀವಿ. ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ತಿಂದರು.
ಬಟ್ ನಮ್ಮಮ್ಮ ಅಂತೂ ತಿನ್ಲಿಕ್ಕೆ ರೆಡಿ ಇರಲಿಲ್ಲ. ನಂತರ ಮಾರನೇ ಬೆಳಗ್ಗೆ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ ಇರೋದ್ರಿಂದ ಅವ್ರ ಮನೆಗೆ ಏನೇನು ಬೇಕು ದೇವ್ರ ಪೂಜೆ ಸಾಮಾನು ಎಲ್ಲ ತೆಕ್ಕೊಡೋಣ ಅಂತ ಹೋಗಿದ್ವಿ. ಅದು ಕೂಡ ಮುಗೀತು. ನಂತರ ನಾನು ಓಲ್ಡ್ ಕ್ಲಾಸ್, ನಾನು ಎಲ್ಲಿ ಓದ್ತಾ ಇದ್ದೆ ಹೈಸ್ಕೂಲು, ಅಲ್ಲಿಗೂ ಕೂಡ ಎಂಟ್ರಿ ಕೊಟ್ಟು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಮತ್ತು ನೈಟ್ ಮನೆಗೆ ಬಂದಾಗ ನಮ್ಮಮ್ಮ ಸಾಂಬಾರು ಮಾಡಿ ಅನ್ನ ಮಾಡಿ ರೆಡಿ ಮಾಡ್ಕೊಂಡು ಕಾಯ್ತಾಯಿದ್ರು ನಮಗೋಸ್ಕರನೇ ಅಂತ. ನಾ ಬಂದ ತಕ್ಷಣ ನನಗಂತೂ ಅಮ್ಮ ಊಟ ಮಾಡೋ ಟೈಮ್ನಲ್ಲಿ ನನಗೂ ಸೇರಿಸಿ ಊಟ ಮಾಡಿಸಿದ್ರು. ಅಮ್ಮಂತು ಕೈ ತುತ್ತು ಅದಕ್ಕೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗದಿರೋಂಥ ಒಂದು ಸಿಚುವೇಶನ್ನು. ನನಗೆ ಮಾತ್ರ ಅಲ್ಲದೆ ನನ್ನ ಮಗಳಿಗೂ ಕೂಡ ತಾಯಿಯಾಗಿ ಪ್ರತಿಯೊಬ್ಬರಿಗೂ, ನಮ್ಮ ಅಮ್ಮಂಗೆ 3 ಜನ ಹೆಣ್ಮಕ್ಳಿದ್ರು ಕೂಡ 3 ಜನಕ್ಕೂ ತಾಯಿಯಾಗಿ ಅವರ ಮಕ್ಕಳಿಗೂ ಕೂಡ, ಅಂದರೆ ಅಮ್ಮನ ಮೊಮ್ಮಕ್ಕಳಿಗೂ ಕೂಡ ತಾಯಿಯಾಗಿದ್ದಾರೆ ನಮ್ಮಮ್ಮ. ಯಾವುದೇ ಮಕ್ಕಳಿಗಾದರೂ ಆ ಮನೆ ಗ್ರೇಟ್ ಅಲ್ಲ. ಮೊಮ್ಮಕ್ಕಳು, ಮಕ್ಕಳು, ಮರಿ ಮಕ್ಕಳು ಯಾರನ್ನು ಕೂಡ ಲೆಕ್ಕಕ್ಕಿಡಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ನನ್ನ ಅಮ್ಮ ನನಗೂ ತಾಯಿ ಆಗಿ ನನ್ನ ಮಗುವಿಗೂ ತಾಯಿಯಾಗಿದ್ದಾರೆ ಅಂತ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಲಾಂಗ್ ವಿಡಿಯೋಗೂ ಕೂಡ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ಅಮ್ಮ ಅಂದರೆ ತುಂಬ ಇಷ್ಟ, ಅಮ್ಮನ ಬಗ್ಗೆ 1-2 ಲೈನ್ ಬರೆದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಹೊರಡಲಿಕ್ಕೆ ತಯಾರಿ ಇತ್ತು. ತುಂಬ ದಿನ ಇರಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಮ ಕಡೆಯೂ ಯಜಮಾನ್ರ ಮನೆ ಕಡೆ ಎಲ್ಲ ಹಸುಗಳಿರೋದ್ರಿಂದ ನಾವು ತುಂಬ ದಿನ ಇರಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಹೊರಡಲಿಕ್ಕೆ ರೆಡಿ ಆದೆ. ಹೋಗ್ತಾಯಿದ್ರುಗ ಹಾಗೆ ಹೋಗ್ಬೇಡ ಅಂತ ನಮ್ಮಮ್ಮ ವಡೆ ಮಾಡ್ತಾಯಿದ್ರು. ಸೊ ವಡೆ ಅಂದರೆ 1 kg 2 kgದೆಲ್ಲ ನಮ್ಮನೆಯಂತೂ ಸಿಕ್ಕಾಪಟ್ಟೆ ಅಂತ ಮಾಡಿದ್ರು. ಯಾಕಂದರೆ ತುಂಬ ಜನ ಇರೋದ್ರಿಂದ ಎಲ್ರಿಗೂ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅಮ್ಮ ತುಂಬಾ ವಡೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ಬೇಯಿಸಿದಂತೂ ಮುಗೀತು ವಡೆ ರೆಸಿಪಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಮ್ಮನ ಕೈ ರುಚಿ ಅಂತ ಅದಕ್ಕೆ ಹೇಳ್ತಾರಲ್ವ. ನಾವೆಷ್ಟೇ ವಡೆ ರೆಸಿಪಿ ಆಗಿರ್ಬೋದು, ಬೇರೆ ಥರ ರೆಸಿಪೀಸ್ಗಳನ್ನ ಮಾಡಿದ್ರು ಅಮ್ಮನ ಕೈ ರುಚಿ ಮುಂದೆ ಯಾವುದೂ ಇಲ್ಲ. ಸೊ ಫೈನಲಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬಸ್ಸು ಇನ್ನೇನು ಬರೋದ್ರಲ್ಲಿದೆ. ಅದರ ಮುಂಚೆ ಬಸ್ ಸ್ಟ್ಯಾಂಡಲ್ಲೇ ನಮ್ಮದು ಒಂದು ಬಸವೇಶ್ವರನ ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು, ದೇವರಿಗೊಂದು ಕಾಯಿ ಮುಗಿದು ನಮಸ್ಕಾರ ಮಾಡಿಕೊಂಡು ಬಾಯಿ ಹೇಳಿದ್ದು ಕೂಡ ಆಯಿತು. ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದಂಥ ಟೈಮ್ನಲ್ಲಿ ಅಮ್ಮನ ಮನೆಗೆ ಯಾವ ರೀತಿ ಬರ್ತಾ ಇದ್ದೀವಿ ಅನ್ನೋದು ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಹೈಪ್ ಆಪ್ಷನ್ನು ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.